ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನ್ಯೂ ಇಯರ್ ಪಾರ್ಟಿ ಮಾಡಬೇಕು ಅಂದರೆ ಅಂದ್ಕೊಂಡಿರ್ತೀರ ಮನಸ್ಸಲ್ಲಿ, ಮುಗಿದೋಯ್ತು ಬಿಡಿ, ಇವಾಗ ಆಯಿತು 8-10 ದಿನ ಆಗೋಯ್ತು. ಮನಸ್ಸಲ್ಲಿರುತ್ತೆ ನ್ಯೂ ಇಯರ್ ಪಾರ್ಟಿ ಮಾಡಬೇಕು ಅಂತ. ಒಂದು 20-22ನೇ ತಾರೀಕು ನಿಮ್ಮ ಮನಸ್ಸಿಗೆ ಬರುತ್ತೆ. ಡಿಸೆಂಬರ್ 20-22ನೇ ತಾರೀಕು ಹೊಸ ವರ್ಷಕ್ಕೆ ಒಂದು ಒಳ್ಳೆ ಪಾರ್ಟಿ ಮಾಡಬೇಕು, ಗೋವಾಗೆ ಹೋಗ್ಬೇಕು, ಒಂದು 3-4 ಜನ ಫ್ರೆಂಡ್ಸ್ ಸೇರಿಕೊಂಡು ಅಂತ ಪ್ಲ್ಯಾನ್ ಆಗುತ್ತೆ. ಸರಿ, ನೀನು ಸುಮ್ಮನೆನಾ? ಖರ್ಚಾಗೇ ಆಗುತ್ತಲ್ಲ. ಹೋದ್ಮೇಲೆ ರೂಮ್ ಮಾಡ್ಕೋಬೇಕು, ಊಟ ತಿಂಡಿಗೆ ಬೇಕು, ಎಣ್ಣೆ ಹೊಡಿಯೋಕ್ಕೆ ಬೇಕು, ಸುತ್ತಕ್ಕೆ ಬೇಕು, ತಿರ್ಗಕ್ಕೆ ಬೇಕು, ಖರ್ಚಿರುತ್ತೆ ಸಿಕ್ಕಾಬಿಟ್ಟೆ. ಸೊ ಏನು ಮಾಡೋದು? ಖರ್ಚಿಗೆ ಕಾಸಿಲ್ಲ, ಬಟ್ ಪ್ಲ್ಯಾನ್ ಬಂದುಬಿಟ್ಟಿದೆ. ಡಿಸೈಡ್ ಮಾಡಿಬಿಟ್ರು 4 ಜನ ಸೇರಿಕೊಂಡು, ಇಲ್ಲ ಗುರು ತಲೆ ಮೇಲೆ ತಲೆ ಬೀಳಿ ನಾವು ಗೋವಾದಲ್ಲಿ ಹೋಗಿ ನ್ಯೂ ಇಯರ್ ಪಾರ್ಟಿ ಮಾಡೋದೆ. ಸರಿ, ಕಾಸಿಗೇನೋ ಮಾಡೋಣ. ಏನು ಪ್ಲ್ಯಾನ್ ಮಾಡಿರ್ಬೋದು? ಮಗ ಎಲ್ಲಾದರೂ ಸಾಲ ಇಸ್ಕೊಂಡು ಪಾರ್ಟಿ ಮಾಡ್ಕೊಂಬಂದು ಆಮೇಲೆ ದುಡ್ದು ತೀರ್ಸೋಣ ಅಂತ ಯೋಚನೆ ಮಾಡಿದ್ರಾ? ಇಲ್ಲ ಮಗ, ನನ್ನ ಹತ್ರ ಯಾವುದೋ ಒಡವೆ ಇದೆ, ಇಟ್ಬಿಟ್ಟು ಅಡ ಇಟ್ಟು ಅದನ್ನೇನಾದ್ರು ತೊಗೊಂಡೋಗಿ ಮಜಾ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ರಾ? ಇಲ್ಲ. ಇವ್ರೇನು ಪ್ಲ್ಯಾನ್ ಮಾಡಿಬಿಟ್ರು? ಗುರು, ಯಾರಾದರೂ ಕಾಸಿದ್ದವನ್ನ ಕಿಡ್ನ್ಯಾಪ್ ಮಾಡ್ಬಿಡೋಣ ಗುರು, ಕಿಡ್ನ್ಯಾಪ್ ಮಾಡಿಬಿಟ್ಟು ಒಳ್ಳೆ ಪಾರ್ಟಿ ಮಾಡೋಣ ಕಾಸು ಹಾಕ್ಕೊಂಡು ಅಂತ. 4 ಜನ ಫ್ರೆಂಡ್ಸು, ತಿಮ್ಮ, ಹನುಮಂತ, ಸಂಜಯ್ ಮತ್ತು ಆನಂದ್. ಸಂಜಯ್ ಆನಂದ್ ಅನ್ನೋರು ನಾಪತ್ತೆಯಾಗಿದ್ದಾರೆ. ತಿಮ್ಮ ಹನುಮಂತನ ಜ್ಞಾನ ಭಾರತಿ ಪೊಲೀಸ್ನವರು ಎತ್ತಾಕೊಂಡೋಗಿ ಕೂರಿಸಿದ್ದಾರೆ. ಇವಾಗ ಮ್ಯಾಟ್ರಿಗೆ ಬರ್ತೀನಿ. ಅಂದರೆ ಏನು ಮಾಡಿಬಿಟ್ರು ಇವ್ರು 4 ಜನ ಸೇರಿಕೊಂಡು ಅಂದರೆ, ಇವ್ರಿಗೆ ಒಂದು 22-23ಕ್ಕೆ ಐಡಿಯಾ ಬರುತ್ತೆ, ಗೋವಾಗೆ ಹೋಗೋ ಪ್ಲ್ಯಾನ್ ಫಿಕ್ಸ್ ಆಗುತ್ತೆ. ಸರಿ, ಪ್ಲ್ಯಾನ್ ಫಿಕ್ಸ್ ಆಗಿದೆ, ಮಾಡೋಣ ಕಿಡ್ನ್ಯಾಪ್. ಸರಿ, ಯಾರನ್ನು ಮಾಡೋಣ? ಫಸ್ಟಿಗೆ ಒಂದು ಕುರಿ ಯಾವುದಾದ್ರೂ ಹುಡುಕಬೇಕು ಅಂತ ಅಂದ್ಕೊಂಡು ಸಂಜಯ್ ಪಂಡಿತ್ ಅಂತ ಒಬ್ಬನ ಆಯ್ಕೆ ಮಾಡ್ಕೊತಾರೆ. ಅವನೊಬ್ಬ ಕಾರ್ಪೆಂಟ್ರು, ಪೇಂಟ್ರು. ಅವನ್ನ ಮಗ ಒಳ್ಳೆ ನಮ್ಮ ಏರಿಯಾದಲ್ಲೆಲ್ಲ ಸಖತ್ತು ಕಾರ್ಪೆಂಟಿಂಗ್ ಕೆಲಸ, ಪೇಂಟಿಂಗ್ ಕೆಲಸ ಎಲ್ಲ ಅವನೇ ಮಾಡೋದು, ಪಕ್ಕ ಕಾಸಿಟ್ಟಿರ್ತಾನೆ. ಅವನ್ನ ಕಿಡ್ನ್ಯಾಪ್ ಮಾಡಿದ್ರೆ ನಮಗೊಂದಿಷ್ಟು ಕಾಸು ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ತಾರೆ. ಸರಿ, ಅವ್ನಿಗೆ ಹೇಳ್ತಾರೆ ಫೋನ್ ಮಾಡಿ, ಯಾವುದೋ ಒಂದು ಏರಿಯಾಗೆ ಬರೋಕ್ಕೆ ಹೇಳ್ತಾರೆ. ಅವನು ಇಲ್ಲ, ನಾನು ಬ್ಯುಸಿ ಇದ್ದೀನಿ, ಬರೋಕ್ಕಾಗಲ್ಲ ಅಂತ ಅವತ್ತು ಮಿಸ್ ಆಗ್ತಾನೆ. ಸರಿ, ನಾಳೆ ಸಿಗ್ತೀನಿ ಬಿಡಿ ಅಂತಾನೆ. ಸರಿ, ಇವನು ನೆಕ್ಸ್ಟ್ ಡೇ ಏನು ಮಾಡ್ತಾನೆ, ಊರಲ್ಲಿರಲ್ಲ. ಅದೇ ಟೈಮಿಗೆ ಮತ್ತೆ ಫೋನ್ ಬರುತ್ತೆ. ಆವಾಗ ಹೇಳ್ತಾನೆ, ಇಲ್ಲ ನಾನು ಹೊರಗಡೆ ಬಂದುಬಿಟ್ಟಿದ್ದೀನಿ, ಊರಲ್ಲಿಲ್ಲ, ನಾನು ಬಂದ ಮೇಲೆ ಸಿಗ್ತೀನಿ ಅಂತ. ಅದ್ರ ಬದಲು ಒಂದು ಕೆಲಸ ಮಾಡಿ, ಏನಾದ್ರು ಅರ್ಜೆಂಟ್ ಇತ್ತು ಅಂದರೆ ನಾನು ಹುಡುಗನ ಕಳಿಸ್ತೀನಿ ಅಂದ್ಬಿಟ್ಟು ಕಿಶನ್ ಅಂತ ಒಂದು ಹುಡುಗನ ಜೊತೆ ಮಾಡಿ ಕಳಿಸ್ತಾರೆ. ಅವ್ನು ಬರ್ತಾನೆ ಇವ್ರನ್ನ ಮೀಟ್ ಮಾಡೋಕ್ಕೆ. ಮೀಟ್ ಮಾಡ್ದ. ಏನು ವಿಷಯ ಅಂತಂದರೆ, ಲಾಕ್ ಮಾಡ್ಕೊಂಡವ್ರನ್ನ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಿನಗೆ ಬಿಡಬೇಕು ಅಂದರೆ 10,000 ದುಡ್ಡು ಕೊಡಬೇಕು ಅಂತ. ಅವ್ನು ಹೇಳೋ, ಅಯ್ಯೋ ಅವನ ಹತ್ರ ಕೆಲಸ ಮಾಡೋನು ನಾನು, ನನ್ನಿಂದ 10,000 ಎಲ್ಲಿಂದ ಬರಬೇಕು? ಬೇಕಾದ್ರೆ ಅವನು ಎಲ್ಲಿದ್ದಾನೆ ಅಂತ ಹೇಳ್ತೀನಿ, ಪಂಡಿತ್ತು ಅವನು ಎಲ್ಲಿ ಹೋಗಿದ್ದಾನಲ್ಲ ಅವನು ಎಲ್ಲಿದ್ದಾನೆ ಅಂತ ಹೇಳ್ತೀನಿ, ಬೇಕಾದ್ರೆ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಸರಿ, ಇವ್ನು ಹಾಕ್ಕೊಂಡು ಕುಂದಾಪುರಕ್ಕೆ ಹೋಗಿದ್ದಾರೆ. ಕುಂದಾಪುರಕ್ಕೆ ಹೋಗಿ ಅಲ್ಲಿ ಫೋನ್ ಹೊಡೆದಿದ್ದಾರೆ, ಎಲ್ಲಿದೆಯಾ, ನಾವು ಕುಂದಾಪುರಕ್ಕೆ ಬಂದಿದ್ದೀವಿ ಅಂತ. ಅವ್ರು ಹೇಳಿದ್ದಾರೆ, ಅಯ್ಯೋ ನಾನು ಬೆಂಗಳೂರಿಗೆ ವಾಪಸ್ ಬಂದುಬಿಟ್ಟೆ ಅಂತ. ತತ್ತೇರಿ, ಇದು ಯಾಕೋ ಕೆಲಸ ಸರಿ ಹೋಗ್ತಿಲ್ಲ ಅಂದ್ಬಿಟ್ಟು 25-26ನೇ ತಾರೀಕು ಕುಂದಾಪುರದಿಂದ ಮತ್ತೆ ವಾಪಸ್ ಬರ್ತಾರೆ. ಮತ್ತೆ ಅವನು ತುಂಬ ಟ್ರೈ ಮಾಡ್ತಾರೆ, ಅವನು ಸಿಗಲ್ಲ ಕೈಗೆ. ಆವಾಗ ಮನಸ್ಸಲ್ಲಿ ಅನ್ಕೋತಾರೆ, ಇಲ್ಲ ಗುರು ಇದು ಯಾಕೋ ವರ್ಕ್ ಆಗ್ತಾ ಇಲ್ಲ, ಬೇರೆ ಯಾರನ್ನಾದರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 30ನೇ ತಾರೀಕಂಗೆ ಇನ್ನೊಬ್ಬನು ಹುಡುಕ್ತಾರೆ. ಅದು ಗುರುಸಿದ್ದಪ್ಪ ಅಂತ. ಪಾಪ ಇವನು ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಒಂದಷ್ಟು ದುಡ್ಡು ಮಾಡ್ಕೊಂಡಿದ್ದ ವ್ಯಕ್ತಿ. ಸೊ ಅವನನ್ನು ಟಾರ್ಗೆಟ್ ಮಾಡ್ತಾರೆ. ಅವನನ್ನು ಟಾರ್ಗೆಟ್ ಮಾಡಿ ಅವನ್ನ ಉಳ್ಳಾಳ ಹತ್ರ ಎಲ್ಲೋ ಒಂದು ರೋಡ್ಗೆ ಕರ್ಸ್ಕೋತಾರೆ. ಬಾಪ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ. ಗೊತ್ತಿರೋರೇ ಅಲ್ವಾ, ಪರಿಚಿತರು. ಸರಿ ಬರ್ತೀನಿ ಅಂತ ಅವನು ಅಲ್ಲಿಗೆ ಬಂದವನೇ. ಬಂದ ತಕ್ಷಣ ಲಾಕ್ ಮಾಡ್ಕೊಂಬಿಟ್ಟ. ನೋಡಪ್ಪ, 5 ಲಕ್ಷ 5 lakhs ಇಡೋ, ಬಿಡ್ತೀವಿ, ಇಲ್ವಾ ಚುಚ್ಚಿಬಿಡ್ತೀವಿ ನಿಂಗೆ ಅಂತ. ಟೆನ್ಷನ್ ಆಗ್ಬಿಟ್ಟವನೆ. ಅಯ್ಯಯ್ಯೋ ಚುಚ್ಚಿದ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಅವ್ರ ಹೆಂಡ್ತಿಗೆ ಫೋನ್ ಹಾಕಿದ್ದಾನೆ. ಹೇಳ್ತಾನೆ, ನೋಡಮ್ಮ ನನಗೆ 5 ಲಕ್ಷ ಅರ್ಜೆಂಟ್ ದುಡ್ಡು ಬೇಕು, ರೆಡಿ ಮಾಡಿಡು. 5 ಲಕ್ಷ ದುಡ್ಡನ್ನ ಯಾವುದಕ್ಕೋ ಇನ್ವೆಸ್ಟ್ ಮಾಡಬೇಕು ಅಂತೇನೋ ಕನ್ವಿನ್ಸ್ ಮಾಡ್ತಾನೆ ಹೆಂಡ್ತಿನ. 5 ಲಕ್ಷ ಕಲೆಕ್ಟು ಆಗುತ್ತೆ. ಇವರು ಗುರುಸಿದ್ದಪ್ಪನ ಕರ್ಕೊಂಡು 5 ಲಕ್ಷ ದುಡ್ಡು ಇಟ್ಕೊಂಡು ಮಂಚಿನ ಬೆಲೆ ಇದೆಯಲ್ಲ ಅಲ್ಲಿ ಹೋಗ್ತಾರೆ, ಒಂದು ಕಾಡು ಹತ್ರ ಬ್ಯಾಕ್ ವಾಟ್ರಲ್ಲಿ. ಆರಾಮಾಗು ಅವನ್ನೇ ಕೂರಿಸ್ಕೊಂಡು ಹೇಳ್ತಾರೆ, ನೋಡುಗುರು ಇವತ್ತು ಇಲ್ಲಿ ಪಾರ್ಟಿ ಮಾಡ್ತೀವಿ, ಬೆಳಗ್ಗೆ ನಿನ್ನೆ ಬಿಟ್ಬಿಡ್ತೀವಿ ಅಂತ. ಸರಿ ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಪಾರ್ಸಲ್ ಗಿರ್ಸಲ್ ತೊಗೊಂಡೋಗಿ ಎಣ್ಣೆ ಹೊಡ್ಕೊಂಡು ಟೈಟ್ ಆಗ್ಬಿಟ್ಟವ್ರೆ. ಟೈಟ್ ಆದಮೇಲೆ ಅವನೋ ಐಡಿಯಾ ಕೊಟ್ಟವನೆ, ಗುರು ಬಿಟ್ಬಿಟ್ರೆ ಅವ್ನು ನಾಳೆ ಹೋಗಿ ಪೊಲೀಸ್ನವ್ರಿಗೆ ಹೇಳ್ಬಿಟ್ರೆ ಅಂತ. ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡ್ಕೊಂಡವ್ರೆ. ಅವನು ಇಲ್ಲ ನಾನು ಹೇಳಲ್ಲ, ತಲೆ ಕೆಡ್ಸ್ಕೊಬಿಡಿ ಅಂದ್ರೂ ಅವ್ರಿಗೆ ನಂಬಿಕೆ ಇಲ್ವಲ್ಲ. 5 ಲಕ್ಷ ದುಡ್ಡು ಬೇರೆ ಇಸ್ಕೊಂಬಿಟ್ಟವ್ರಲ್ಲ, ಅವಾಗ ಹಾಕ್ಕೊಟ್ಬಿಟ್ರೆ ದುಡ್ಡು ಇಲ್ಲ, ಪಾರ್ಟಿನೂ ಇಲ್ಲ, ಜೈಲಿಗೆ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು, ಹೆಂಗಿದ್ರು ಯಾರಿಗೂ ಗೊತ್ತಾಗಿರಲ್ಲ, ಅವ್ನ ಹೆಂಡ್ತಿಗೂ ಮ್ಯಾಟ್ರ್ ಗೊತ್ತಿಲ್ಲ, ಈಗ ನಾವೇ ಕರ್ಕೊಂಬಂದಿರೋದು ಅಂತೇಳಿ ಅಂದ್ಬಿಟ್ಟು ಅವನನ್ನು ಅಲ್ಲೇ ಮರ್ಡ್ರ್ ಮಾಡ್ತಾರೆ. ನ್ಯೂ ಇಯರ್ ಪಾರ್ಟಿ ಹೋಗೋಕ್ಕೋಸ್ಕರ ಮರ್ಡ್ರು. ಸರಿ ಅಂದ್ಬಿಟ್ಟು ಅವನನ್ನು ಚುಚ್ಚಿ ಒಂದು ಗತಿ ಕಾಣಿಸಿ ಇವರು ಪಾರ್ಟಿಗೆ ಟಾಟಾ ಹೊರಟ್ರು. 2 ದಿನ ಆಯಿತು. ಗಂಡ ದುಡ್ಡು ತಗೊಂಡು ಹೋದವನು ಬಂದಿಲ್ಲ ಅಂತ ಹೆಂಡ್ತಿಗೆ ಟೆನ್ಷನ್. ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಹಿಂಗೆ ಆಗ್ಬಿಟ್ಟಿದೆ,
ನನ್ನ ಗಂಡ 2 ದಿನದಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಫೋಟೋ ಗಿಟ್ಟೋ ಕೊಟ್ಟು ಟ್ರೇಸ್ ಔಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಷ್ಟೊತ್ತಿಗೆ ಬಂತು ವಿಷಯ, ಮಂಚನಬೆಲೆ ಡ್ಯಾಮ್ ಹತ್ರ ಒಂದು ಬಾಡಿ ಸಿಕ್ಕಿದೆ. ಕಾಡು ಪ್ರಾಣಿಗಳ ಅರ್ಧ ಬಾಡಿ ತಿಂದಾಕ್ಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಅದು ಇದು ಉಳ್ಕೊಂಡಿದೆ. ಅದನ್ನು ಬೇಕಾದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಚೆಕ್ ಮಾಡಿಬಿಟ್ಟು ಅಥವಾ ಏನಾದರೂ ಗುರುತುಗಳು ಸಿಕ್ಕಿದ್ರೆ ನೋಡೋಣ ಅಂತಂದ್ರೆ ಎಸ್, ಅದು ಅವರೇ ಗುರು ಸಿದ್ದಪ್ಪ. ಯಾವುದೋ ಕಿತ್ತೋದ 4 ಜನ ಸೇರಿಕೊಂಡು ನ್ಯೂ ಇಯರ್ ಪಾರ್ಟಿ ಗೋವಾಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಕ್ಕೆ ಬಲಿಯಾಗಿದ್ದು ಯಾವುದೋ ಒಂದು ಅವನ್ನೇ ನಂಬ್ಕೊಂಡಿದ್ದಂತಹ ಒಂದು ಕುಟುಂಬ ಎಲ್ಲ ಇತ್ತು. ಅಂತಹ ಒಂದು ಜೀವನ ಇವ್ರು ನುಂಗಿದ್ರು. 2 ಅರೆಸ್ಟ್ ಆಗಿದ್ದಾರೆ, ಇನ್ನಿಬ್ಬರು ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ. ನಾನು ಹೇಳೋದು ಈ ವಯಸ್ಸಲ್ಲಿ ಅಂದರೆ ಎಲ್ಲ ಹುಡುಗರು ನನ್ನ ಪ್ರಕಾರ ಒಂದು 23-24 ಏಜ್ ಅವರಲ್ಲ. ಈ ವಯಸ್ಸಲ್ಲಿ ದುಡ್ದು ಏನಾದರೂ ಮಾಡಬೇಕು, ದುಡ್ದು ಏನಾದರೂ ಸಾಧಿಸಬೇಕು, ದುಡ್ದು ಅಪ್ಪ ಅಮ್ಮಂಗೆ ಏನೋ ತಂದು ಕೊಡಬೇಕು, ದುಡ್ದು ನಾನು ಕಾರ್ ತೊಗೋಬೇಕು, ದುಡ್ದು ನಾನು ಬೈಕ್ ತೊಗೋಬೇಕು ಅಂತ ಯೋಚನೆ ಮಾಡೋ ಟೈಮಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡಬೇಕು. ಪಾರ್ಟಿ ಮಾಡಿ, ತಪ್ಪಿಲ್ಲ, ನ್ಯೂ ಇಯರ್ ಪಾರ್ಟಿ ಮಾಡಿ. ನಿಮ್ಗೆ ಎಣ್ಣೆ ಹೊಡಿಬೇಕಾ ಹೊಡಿರಿ, ನಿಮಗೆ ತಿನ್ಬೇಕಾ ತಿನ್ನಿರಿ, ಅದು ನಿಮ್ಮ ಕರ್ಮ ಮಾಡ್ಕೊಳ್ಳಿ. ಆದರೆ ಅದಕ್ಕೆ ಇನ್ನೊಬ್ಬನ ಕಿಡ್ನ್ಯಾಪ್ ಮಾಡಿ ಮರ್ಡರ್ ಮಾಡಿ ಅಲ್ಲಿ ದುಡ್ಡು ಇಸ್ಕೊಂಡು ಪಾರ್ಟಿ ಮಾಡೋದು ಯಾವುದ್ರ ಮರ್ಯ ಶೋಕಿ? ಅಂದರೆ ಎಲ್ಲಿ ಯುವ ಸಮೂಹ ಏನಾಗ್ತಾ ಇದೆ, ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ, ಯಾವ ಹಂತದ ತನಕ ಯೋಚನೆ ಮಾಡ್ತಾರೆ? ರಿಪರ್ಕಷನ್ಸೇ ಯೋಚನೆ ಮಾಡಲ್ಲ. ಮುಂದೇನು ಲೈಫ್ ಹೋಯ್ತಾ? ಒಂದು ಪಾರ್ಟಿ ಮುಗಿತಾ, ಲೈಫ್ ಲಾಂಗ್ ಇವಾಗ ಒಳಗೆ ಕೊಳಿಬೇಕಾ ಪರಪ್ಪ ನಗರದಲ್ಲಿ? ಏನೋ ಅಂದರೆ ನಾನು ಹೇಳೋದು ಇಲ್ಲಿ 2 ಇದೆ. ಒಂದು, ಯುವಕರು ಅಂದರೆ ಕೆಲ ಯುವಕರು ಬದಲಾಗಬೇಕು. ಈ ಥರದ ಮನಸ್ಥಿತಿಯಿಂದ ಹೊರಗಡೆ ಬಂದು ರೀ 100 ರೂಪಾಯಿನೋ 200 ರೂಪಾಯಿನೋ ದುಡಿರಿ, ಅದು ನಾಳೆ 20,000ನೋ 20,000ನೋ ಆಗುತ್ತೆ. ದುಡಿಯೋಕ್ಕೆ ಶುರು ಮಾಡಿ, ದುಡ್ದು ತಿನ್ನಿರಿ, ದುಡ್ದು ಪಾರ್ಟಿ ಮಾಡಿರಿ, ದುಡ್ದು ಮಜಾ ಮಾಡಿರಿ. ಇನ್ನೊಂದು, ಪರಿಚಿತರು ಕರೆದ್ರು ಅನ್ನೋ ಕಾರಣಕ್ಕೆ ಎಲ್ಲಿಗೆ ಬೇಕು ಅಲ್ಲಿಗೆ, ಗೊತ್ತಿಲ್ಲದಿರೋ ಜಾಗಕ್ಕೆ, ಇಷ್ಟ ಬಂದ ಕಡೆಗೆ ಹೋಗಿಬಿಡಬೇಡಿ. ಎಲ್ಲ ಟೈಮಲ್ಲೂ ಒಳ್ಳೆಯವರೇ ಸಿಗಲ್ಲ, ಎಲ್ಲ ಟೈಮಲ್ಲೂ ಒಳ್ಳೆಯವರೇ ಇರಲ್ಲ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.